ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕರ್ಮಾಧಿಪತಿ ಧರ್ಮ ಫಲದಾತ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕ್ಷೇತ್ರನಾಥ ಶನೈಶ್ಚರ ಸ್ವಾಮಿ ಸನ್ನಿಧಾನ. ಶನಿ ತ್ರಯೋದಶಿ ವಿಶೇಷ. ಶನಿ ತ್ರಯೋದಶಿಯನ್ನು ಶನಿ ಪ್ರದೋಷ ಎಂದು ಕರೆಯುತ್ತಾರೆ. ಈ ದಿನವು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಲು ಮೀಸಲಾಗಿದೆ. ಈ ಬಾರಿ ಶನಿವಾರ ದಿನದಂದು ಬರುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಏಪ್ರಿಲ್ 6, 2024 ಶನಿವಾರ ದಿನದಂದು ಸ್ವಲ್ಪ ಜಲವನ್ನು ತಂದು ಶಿವನಿಗೆ ಜಲಾಭಿಷೇಕ ಮಾಡಿಸುವುದು ಶುಭವು. ಈ ದಿನದಂದು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷವು ಶನಿಯೊಂದಿಗೆ ಸಂಬಂಧಿಸಿದೆ ಮತ್ತು ಕರ್ಮ, ನ್ಯಾಯ, ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಸದಾಚಾರದ ಗ್ರಹವಾಗಿದೆ. ನಮ್ಮೆಲ್ಲರ ಕರ್ಮ ಮತ್ತು ಜೀವನ ಶೈಲಿಯ ಮೇಲೆ ಪ್ರಭಾವ ಇರುತ್ತದೆ. ನೀವು ಶನಿದೇವರನ್ನು ಮೆಚ್ಚಿಸಲು ಕೆಲವು ಮಾರ್ಗಗಳು ಇವೆ. ಯಾವುದೇ ಶನಿದೋಷ ನಿವಾರಣೆಗಾಗಿ ಪರಿಹಾರಗಳನ್ನು ಅನುಸರಿಸಬೇಕು. ನಮ್ಮ ಗುರು ಹಿರಿಯರ ಬಳಿ ತಿಳಿದುಕೊಂಡಂತಹ ಕೆಲವು ವಿಚಾರ ಮಾರ್ಗಗಳು. ಮೇಷರಾಶಿಯವರು ಸುಬ್ರಹ್ಮಣ್ಯ ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿ ಕೆಂಪು ಹಣ್ಣುಗಳು, ಕೆಂಪು ಹೂಗಳು ಅಥವಾ ಕೆಂಪು ಬಟ್ಟೆಗಳನ್ನು ನಿರ್ಗತಿಕರಿಗೆ ದಾನ ಮಾಡಬೇಕು. ವೃಷಭ ರಾಶಿಯವರು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವಿಂದ ಅರ್ಚನೆ ಮಾಡಿಸಿ ಲಕ್ಷ್ಮೀ ಅಷ್ಟೋತ್ತರ ಪಠಿಸಬೇಕು. ಬಿಳಿ ಬಟ್ಟೆ, ಅಕ್ಕಿ ಅಥವಾ ಹಾಲು ದಾನ ಮಾಡಬೇಕು. ಮಿಥುನ ರಾಶಿ ಶಿವನಿಗೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿಸಿ ಶಿವ ತಾಂಡವ ಸ್ತೋತ್ರವನ್ನು ಪಠಿಸಿ ಕಪ್ಪು ಬಣ್ಣದ ವಸ್ತ್ರ ಅಥವಾ ವಸ್ತುಗಳನ್ನು, ಕಪ್ಪು ಬಟ್ಟೆಗಳನ್ನು ನಿರ್ಗತಿಕರಿಗೆ ದಾನ ಮಾಡಬೇಕು. ಕರ್ಕಾಟಕ ರಾಶಿಯವರು ಭಗವಾನ್ ವಿಷ್ಣುವಿನ ಪ್ರಾರ್ಥನೆ ಸಲ್ಲಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಬಿಳಿ ಬಣ್ಣದ ಹೂಗಳು ಅಥವಾ ಬಿಳಿ ಬಣ್ಣದಂತಹ ವಸ್ತುಗಳನ್ನು ದಾನ ಮಾಡಿ. ಸಿಂಹರಾಶಿಯವರು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಚಾಲಿಸನ್ನು ಪಠಿಸಿ ಹಳದಿ ಅಥವಾ ಅರಿಶಿಣದಂತಹ ಹಳದಿ ಬಣ್ಣದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಕನ್ಯಾ ರಾಶಿಯವರು ಗಣಪತಿಗೆ ತುಂಬೆ ಹೂವಿನಿಂದ ಅರ್ಚನೆ ಮಾಡಿಸಿ ಗಣೇಶ ಚಾಲಿಸನ್ನು ಪಠಿಸಿರಿ, ಕೇಳಿಸಿಕೊಳ್ಳಿ. ನೀಲಿ ಬಟ್ಟೆ, ನೀಲಿ ಬಣ್ಣದ ಹಣ್ಣುಗಳು, ನೀಲಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ತುಲಾರಾಶಿಯವರು ಹನುಮಂತನಿಗೆ ಎಳ್ಳೆಣ್ಣೆ ಮತ್ತು ತುಳಸಿಯಿಂದ ಅರ್ಚನೆ ಮಾಡಿಸಿ ಹನುಮಾನ್ ಚಾಲಿಸ್ ಪಠಿಸಿ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ವೃಶ್ಚಿಕ ರಾಶಿಯವರು ದುರ್ಗಾದೇವಿಗೆ ಸಂಪಿಗೆ ಅಥವಾ ಕೆಂಪು ಬಣ್ಣದ ಹೂಗಳಿಂದ ಅರ್ಚನೆ ಮಾಡಿಸಿ ದುರ್ಗಾದೇವಿ ಅಷ್ಟೋತ್ತರ ಪಠಿಸಿ ಕೆಂಪು ಬಟ್ಟೆ ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡತಕ್ಕದ್ದು. ಧನಸ್ಸು ರಾಶಿಯವರು ಗಣೇಶನಿಗೆ ಗರಿಕೆ ಬಿಳಿ ಎಕ್ಕದ ಹೂವಿಂದ ಅರ್ಚನೆ ಮಾಡಿಸಿ ಹಳದಿ ಬಣ್ಣದ ವಸ್ತುಗಳನ್ನು, ಬಾಳೆಹಣ್ಣುಗಳು ಅಥವಾ ಸಿಹಿ ತಿಂಡಿಗಳನ್ನು ಮಾಡತಕ್ಕದ್ದು. ಮಕರ ರಾಶಿಯವರು ಶಿವನಿಗೆ ತುಂಬೆ ಹೂವು ಮತ್ತು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಸಿ ಶಿವಸ್ತೋತ್ರ, ಶಿವ ಶತನಾಮಾವಳಿ ಪಠಿಸುವುದು, ಕೇಳುವುದು ಸೂಕ್ತ. ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು. ಕುಂಭರಾಶಿಯವರು ಭಗವಾನ್ ಸೂರ್ಯನಿಗೆ ಕೆಂಪು ಹೂಗಳಿಂದ ಅರ್ಚನೆ ಮಾಡಿಸಿ ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸಿ ಬಡವರಿಗೆ ಗೋಧಿ, ಬೆಲ್ಲ ಅಥವಾ ತಾಮ್ರದ ವಸ್ತುಗಳನ್ನು ದಾನ ಮಾಡತಕ್ಕದ್ದು. ಮೀನರಾಶಿಯವರು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರ ನಾಮಾವಳಿ ಅಥವಾ ವಿಷ್ಣು ಸ್ತೋತ್ರಗಳನ್ನು ಪಠಿಸಿ ಕೇಳಿಸಿಕೊಳ್ಳಿ. ಸಕಲರಿಗೂ ಭಗವಂತನ ಅನುಗ್ರಹ ಸಿಗುವಂತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಲೋಕಾ ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಂ ಶನೈಶ್ಚರಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ.